ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸರ್ಕಾರದಿಂದ ನೇಮಕಗೊಂಡಿರುವ ಕೆಪಿಸಿಸಿ ಸದಸ್ಯ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೆ ಮರಿಗೌಡರವರಿಂದು ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಆವರಣದಲ್ಲಿ ಮರಿಗೌಡ ಅಭಿಮಾನಿಗಳು ಕಾರ್ಯಕರ್ತರು ಶುಭ ಕೋರಲು ಕಿಕ್ಕೇರಿದು ತುಂಬಿದ್ರು. ಬಳಿಕ ಪಟಾಕಿ ಸಿಡಿಸಿ ಮರಿಗೌಡರನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಮರಿಗೌಡರು ಮೋಡ ಅಧ್ಯಕ್ಷರಾಗಿರೋದು ಇವತ್ತು ತುಂಬಾ ಖುಷಿ ತರುವಂಥ ವಿಷಯ. ಯಾಕಂದರೆ ಅವರು ತುಂಬ ದಿನಗಳಿಂದ ಸಾಹೇಬ್ರ ಬೆಂಬಲವಾಗಿದ್ದುಕೊಂಡು ಸುಮಾರು 30-40 ವರ್ಷಗಳಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಎಲ್ಲ ಕಾರ್ಯಗಳನ್ನು ನಡೆಸ್ಕೊಂಡು ಬಂದಿದ್ದರು. ಹಾಗಾಗಿ ಇಂದಿನ ಚುನಾವಣೆಯಲ್ಲಿ ಪ್ರಬಲವಾದ ಆಕಾಂಕ್ಷಿಯಾಗಿ ಟಿಕೆಟ್ಗಾಗಿದ್ದರು. ಸಿದ್ದರಾಮಯ್ಯನವರ ಮೇರೆಗೆ ಅವರು ಹಿಂದೆ ಬಂದು ಅದನ್ನು ಏನು ಸಾಹೇಬರು ನಿಮ್ಮದವ್ರನ್ನ ಕೈ ಬಿಡಿಕಿಲ್ಲ ಅನ್ನೋದಕ್ಕೆ ಈ ಮರಿಗೌಡರೇ ಸಾಕ್ಷಿ. 30-40 ವರ್ಷಗಳಿಂದ ಸಿದ್ದರಾಮಯ್ಯನವ್ರನ್ನೇ ನಂಬಿ ಅವರು ಬಂದಿದ್ದಕ್ಕೆ ಇವತ್ತು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರು ಶಾಸಕರಾಗಬೇಕಿತ್ತು. ಅದನ್ನು ಬೇಡ ಇರಪ್ಪ ಅಂತ ಹೇಳಿದಾಗ ಸಾಹೇಬರು ಅದಕ್ಕೆ ಮರಿಗೌಡರು ತಾಳ್ಮೆಯಿಂದ ಕಾದು ಇದ್ದದ್ದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮದವ್ರನ್ನ ಕೈ ಬಿಡೋದಿಲ್ಲ ಅನ್ನೋದು ಒಂದು ಸತ್ಯವಾದ ಸುದ್ದಿ ಆಯಿತು ಇವತ್ತು. ಯಾಕಂದರೆ ಮರಿಗೌಡರಿಗೆ ಅಪ್ಪಟ ಅಭಿಮಾನಿಯಾಗಿ ಎಲ್ಲ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕರ್ತರಾಗಿ ನಡ್ಕೊಂಡು ಎಲ್ಲರೂ ಒಗ್ಗೂಟದಿಂದ ಕೆಲಸ ಮಾಡ್ಕೊಬತ್ತಿದ್ರು. ಇವತ್ತು ಅವ್ರಿಗೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು. ನಮ್ಗೆ ತುಂಬಾ ಖುಷಿಯಾಗಿದೆ ಸರ್. ಇವತ್ತು ಈಗ ಅವರು ಮೂಡ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅದಕ್ಕೆ ನೀವು ಕೂಡ ಒಂದು ಊಟದ ವ್ಯವಸ್ಥೆ ಸರ್ ಎಷ್ಟು ಜನಕ್ಕೆ ಮಾಡಿದ್ದೀರಿ ಸರ್? ಇವತ್ತು 1,500 ಜನಕ್ಕೆ ನಾವು ಅನ್ನ ಸಂತರ್ಪಣೆ ಮಾಡಿಸಿದ್ವಿ. ಯಾಕಂದರೆ ಬಂದು ಜನ ಟೈಮ್ 12-12:30 ಅಂತ ಮರಿಗೌಡರು ಹೇಳಿದ್ರು. ಹಾಗಾಗಿ ಬಂದವ್ರಿಗೆಲ್ಲ ಹಂಗೆ ಕಳ್ಸೋದು ಬೇಡ, ಊಟ ಟೈಮ್ ಇರ್ತದೆ ಅಂದ್ಬಿಟ್ಟು ಮತ್ತು ಜನಗಳಿಗೆ ಬಂದವ್ರಿಗೆ ಬಾತು, ಕೇಸರಿ ಬಾತು, ಮೊಸರು ಅನ್ನ ವ್ಯವಸ್ಥೆ ಮಾಡೋಣ, ಬಂದವರೇ ಯಾರು ಮಾಡೋಂಥ ಊಟ ಮಾಡ್ಕೊಂಡು ಹೋಗ್ಲಿ ಜನಗಳು ಮದುವೆ ಮಾಡಿಸಿದ್ದೀನಿ ಸರ್. ಮರಿಗೌಡರ ಮೇಲೆ ಯಾಕೆ ಇಷ್ಟೊಂದು ಅಭಿಮಾನ ನಿಮಗೆ ಸರ್? ನಮ್ಮ ಯಾಕೆ ಅಭಿಮಾನ ಅಂದರೆ ನಮ್ಮ ನಾಯಕರಾಗಿದ್ಕೊಂಡು ಈಗ ನಮ್ಮ ಹಲವಾರು ಸಾಹೇಬರು ಬಿಟ್ಟರೆ ನಮಗೆ ನಮ್ಮ ಕ್ಷೇತ್ರದಲ್ಲಿ ನಾವು ಓಡಿದಂಥ ಯಾವುದೇ ಸಣ್ಣ ಪುಟ್ಟ ಕೆಲಸಕ್ಕಾದರೂ ಮರಿಗೌಡರಿಗೆ ಫೋನ್ ಮಾಡ್ತೀವಿ. ನಮ್ಮೂರು ಅಂದರೆ ಅಪಾರವಾದ ಅಭಿಮಾನ ಇದೆ ಅವ್ರಿಗೆ. ಹಾಗಾಗಿ ಇದೊಂದು ಮಾಡೋಣ ಅಂದ್ಬಿಟ್ಟು ಮಾಡ್ತೀವಿ ಸರ್. ನಿಮ್ಮ ಹೆಸರು ಸರ್? ಸುರೇಶ್ ಅಂದ್ಬಿಟ್ಟು ಇಲ್ವಾಲ.
ಇವತ್ತೇನು ಸಂತೋಷ ದಿನ ಅಂದರೆ ಇದಕ್ಕೆ 7-8 ತಿಂಗಳಲ್ಲೇ ಮರಿಗೌಡರಿಗೆ ಒಂದು ಬಿ ಫಾರಮ್ ಕೊಟ್ಟಿದ್ರೆ ಇವತ್ತು ನಮಗೆ ಎಮ್ ಎಲ್ ಎ ಸಿಗ್ತಿದ್ರು. ಆದರೆ ಯಾವುದೋ ಕಾರಣದಿಂದ ಮಿಸ್ ಆಗಿ ಇವತ್ತು ಮೂಢಾಧ್ಯಕ್ಷ ಆಗೈತೆ. ಈಗ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಲೀಡ್ರಿಗೆ ಒಂದು ಶಕ್ತಿ ಬಂದಂಗಾಗೈತೆ. ನಮ್ಮ ಮರಿಗೌಡರಿಗೆ ನಮ್ಮ ಚಾಮುಂಡೇಶ್ವರಿ ಎಷ್ಟು ಮತದಾರ ಬಂಧುಗಳನ್ನ, ನಮ್ಮ ಲೀಡ್ರುಗಳನ್ನ ಅವ್ರನ್ನೆಲ್ಲ ಕಾಪಾಡಿಕೊಂಡು ಅವರು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಈ ಹುದ್ದೆನ ಕೊಟ್ಟಂತಹ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಇನ್ನೂ ಅನೇಕ ಮುಖಂಡರುಗಳು ಇವತ್ತು ನಮ್ಮ ಮರಿಗೌಡರು ಕೊಟ್ಟಿರೋದು ನಮಗೆ ಭಾಳ ಸಂತೋಷ ಆಗಿದೆ. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಒಂದು ಶಕ್ತಿ ಬಂದಿದೆ. ಅವರಿಗೆ ಮರಿಗೌಡರಿಗೆ ಆ ತಾಯಿ ಚಾಮುಂಡೇಶ್ವರಿ ತಾಯಿ ಇನ್ನೂ ಶಕ್ತಿಯನ್ನು ಕೊಟ್ಟು ನೆಕ್ಸ್ಟು 2028ಕ್ಕೆ ಎಮ್ ಎಲ್ ಎ ಬಿ ಫಾರಮ್ ಸಿಕ್ಕಲಿ ಅಂತ ಆಚರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಇವತ್ತಿನ ಅದ್ದೂರಿ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಏನು ಇವತ್ತು ಮರಿಗೌಡರಿಗೆ ಮಾತು ಕೊಟ್ಟಿದ್ದರು, ನೀವು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು, ನಾವು ಇವತ್ತು ಸಿದ್ದೇಗೌಡರನ್ನ ಅಭ್ಯರ್ಥಿಗೆ ಆಯ್ಕೆ ಮಾಡ್ತಿದ್ದೀವಿ, ನಿಮಗೆ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮಗೆ ಒಂದು ಸೂಕ್ತವಾದ ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಭರವಸೆನ ಕೊಟ್ಟಿದ್ದರು. ಅದೇ ರೀತಿ ನಮ್ಮ ಎಲ್ಲ ನಾಯಕರುಗಳು ಕೊಟ್ಟ ಮಾತಿಗೆ ಇವತ್ತು ನಡೆದುಕೊಂಡಿದ್ದಾರೆ. ಈ ಕ್ಷೇತ್ರ 10 ವರ್ಷಗಳಿಂದ ತಬ್ಲಿಗ್ ಕ್ಷೇತ್ರ ಆಗಿತ್ತು. ಆ ತಬ್ಲಿಗ್ ಸ್ಥಾನವನ್ನು ಇವತ್ತು ತುಂಬಿ ಶಕ್ತಿಯನ್ನು ತುಂಬಿ ಎಲ್ಲರಿಗೂ ಕಾರ್ಯ ಮತ್ತು ಕೆಲಸ ಕಾರ್ಯಗಳನ್ನ ಮಾಡಿ ಕಷ್ಟ ಸುಖಗಳಿಗೆ ಭಾಗಿಯಾಗಲಿ ಅಂತೇಳಿ ಒಂದು MLA ಆಯ್ಕೆ ಮಾಡಿ ಇವತ್ತು ಆ ರೂಪದಲ್ಲಿ ಇವತ್ತು ನಮ್ಮ ಮರಿಗೌಡರ ಸಾಹೇಬ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇವತ್ತು ಅವರು 40 ವರ್ಷದಿಂದ ಸಾಹೇಬ್ರ ಜೊತೆಲಿ ಒಡನಾಟ ಇಟ್ಕೊಂಡು ತಮ್ಮನಾಗಿ ಇವತ್ತು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ರಾಜಕಾರಣಿಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಕ್ಷೇತ್ರದ ಮತದಾರರ ಜೊತೆ ಚೆನ್ನಾಗಿದ್ದಾರೆ. ಆಮೇಲೆ ಯಾವುದೇ ಒಂದು ಕೆಲಸ ಕಾರ್ಯ ಆಗಿರ್ಬೋದು 24 ಗಂಟೆ ದುಡಿಯೋಂಥ ವ್ಯಕ್ತಿ. ಈಗ ಮುಂದೆ ಕೂಡ ಇವತ್ತು ಆ ಏನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತಾಗಿದ್ದಾವೆ, ಆ ಕಾರ್ಯಗಳನ್ನ ಯಶಸ್ಸು ಮಾಡಿ ಒಂದು ಕುಡಿಯೋ ನೀರಾಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಒಂದು ರಸ್ತೆ ಆಗಿರ್ಬೋದು, ಒಂದು SCP STP ಫಂಡ್ ಆಗಿರ್ಬೋದು, ಏನೇ ಅನುದಾನ ಇದ್ದರೂ ಕೂಡ ಇವತ್ತು ತಂದು ಮೂಢ ವ್ಯಾಪ್ತಿಗೆ ಬರುವಂಥ ಗ್ರಾಮಗಳನ್ನ ಅಭಿವೃದ್ಧಿಪಡಿಸಿ ಸರ್ಕಾರದಿಂದ ಏನು ಅನುದಾನ ತರಬೇಕು ಅದನ್ನು ತಗೊಬಂದು ಇವತ್ತು ಪೆರಿಫೆರಲ್ ರಿಂಗ್ ರೋಡ್ ಏನಿದೆ ಇವತ್ತು 2695 ಕೋಟಿ ಇವತ್ತು ಟೆಂಡರ್ ಆಗಿದೆ. ಅದನ್ನ ಅನುಮೋದನೆ ಮಾಡಿ ಅದನ್ನು ಕೂಡ ಇವರ ಅಧ್ಯಕ್ಷತೆಯಲ್ಲಿ ಕೆಲಸವನ್ನು ನಿರ್ವಹಿಸಿ ಎಲ್ಲ ಭರವಸೆನ ಇವತ್ತು ಪ್ರಮುಖ ಇದು ಮಾಡಿದ್ದಾರೆ. ಅದನ್ನೆಲ್ಲ ಇವತ್ತು ಶಕ್ತಿ ತುಂಬಿ ಕಾರ್ಯವನ್ನು ನಿರ್ವಹಿಸಿ ಅವರ ಅಧ್ಯಕ್ಷ ಸ್ಥಾನವನ್ನು ಕಟ್ಟುನಿಟ್ಟಾಗಿ ನಿಭಾಯಿಸ್ತಾರೆ ಅಂತ ನಮಗೆ ತುಂಬ ಕಳಕಳಿ ಇದೆ. ಸ್ಥಳ ಪರಿಶೀಲನೆ ಮಾಡಬಹುದು, ಯಾವ ದೊಡ್ಡ ಪ್ರಮಾಣದಲ್ಲಿ ಅದು ನಡೀತಾ ಇದೆ ಅಂತ. ಅದು ಮೈಸೂರು ನಗರಕ್ಕೆ ಹೊಂದ್ಕೊಂಡಿದೆ. ಹಾಗೆಯೇ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ವಸತಿಗಾಗಿ ಒಂದು ಜಾಗವನ್ನು ಆಲೆ ಮಂಜೂರು ಮಾಡಿದೆ. ಬಡಾವಣೆ ನಿರ್ಮಾಣ ಆಗ್ತಾ ಹಂತದಲ್ಲಿದೆ. ನಾನು ಸಾಹೇಬರಿಗೆ ಹೇಳಿದೆ, ಇವತ್ತು ಸುಮಾರು 25,000 ಮನೆಗಳನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕಾಗತ್ತೆ ಅಂದ ಕಾರಣ EWS ಮೊದಲನೇದಾಗಿ ಈ EWS ಎಕನಾಮಿಕಲಿ ವೀಕರ್ ಸೆಕ್ಷನ್, ಯಾರು ಅತ್ಯಂತ ಬಡತನ ಇರ್ತಕ್ಕಂಥ ಜನ ಇದ್ದಾರೆ ಅವರು ಮನೆ ಕೊಡ್ತಕ್ಕಂಥದ್ದು. ಅದಕ್ಕಿಂತ ಉತ್ತಮವಾಗಿ LIG ಕಡಿಮೆ ಆದಾಯ ಇರ್ತಕ್ಕಂಥ ಜನರಿಗೆ ಮನೆ ಕಟ್ಕೊಡ್ತಕ್ಕಂಥದ್ದು. ಮಧ್ಯಮ ವರ್ಗದ MIG ಮನೆ ಕಟ್ಕೊಡ್ತಕ್ಕಂಥ ಮನೆ ಕಟ್ಟಿ ಅವರ ಔಷಧಿ ಸಮುಚ್ಚಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಕೆಲಸ ಆಗುತ್ತೆ. ಸಾರ್ವಜನಿಕ ಮಹತ್ವದ ಯೋಜನೆ ಅದು, ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಏಕೆಂದರೆ ನೀವು ಅನೇಕ ನೋಡಿದಿರಿ, ನಾವು ಮೂಡಾದಲ್ಲಿ ಬಂದು ಲೇಔಟ್ಗಳನ್ನ ಅಪ್ಲೈ ಮಾಡ್ತಕ್ಕಂಥದ್ದು, NOC ಕೊಡ್ತಕ್ಕಂಥದ್ದು ಅಷ್ಟೇ ಸೀಮಿತ ಅಲ್ಲ. ನಮಗೆ ಸಾರ್ವಜನಿಕವಾಗಿ ಏನು ಅನುಕೂಲ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ಆ ಕೆಲಸ ಮಾಡಬೇಕು. ಅದಕ್ಕೆ ಬದ್ಧತೆಯಾಗಿ ನಮ್ಮ ನಾಯಕರ ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರ ಅದಕ್ಕೆ ಬದ್ಧತೆ ಇದೆ. ಆ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಬರ್ತಾರೆ, ನಾಳೆಗೂ ಮೈಸೂರಿನಲ್ಲಿ ಇರ್ತಾರೆ. ಸೋಮವಾರ ನಗರ ಈ ಸಭೆ ಒಂದು ಪ್ರಾಧಿಕಾರದ ಅಧಿಕಾರಿಗಳನ್ನ, ಕಮಿಷನರ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಎಲ್ಲ TPM ಇಂಜಿನಿಯರ್ ಸೆಕ್ಷನ್ ಎಲ್ಲ ಕರೆದು ಅದನ್ನು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಯೋಜನೆ ಒಂದು ಕ್ರಿಯಾಯೋಜನೆ ಮಾಡಿ ಅದನ್ನು ಮುಖ್ಯಮಂತ್ರಿ ಸರ್ಕಾರಕ್ಕೆ ತಗೊಂಡೋಗಿ ಮಂಜೂರು ಮಾಡಿಸ್ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಸರ್, ಈ ಮೈಸೂರು ಮೂಡ ಅಂತಂದ್ರೆ ಪ್ರೈವೇಟ್ ಲೇಔಟ್ಗಳಿಗೆ ಒಂದು
ನಾನು ಅದೇ ಹೇಳಿದೆ, ಅದು ಸೀಮಿತವಾದಲ್ಲ. ಅದು ಕನ್ವರ್ಷನ್ನು ಮತ್ತು ಲೇಔಟ್ ಕೊಡ್ತಕ್ಕಂಥದ್ದು. ಇವತ್ತು ಲೇಔಟ್ ಕೊಟ್ಟಿದ್ದೀವಲ್ಲ ಸ್ವಾಮಿ ನಾವು ಮೂಡಾದಿಂದ, ಯಾವ ಲೇಔಟ್ ಅತ್ಯಂತ ಮೂಲಸೌಕರ್ಯ ಕೊಟ್ಟಿದ್ದೀರಿ ಹೇಳಿ? ನಾವು ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಬರ್ತಾರೆ ಜನ, ಅಲ್ಲಿ ಲೇಔಟ್ ಮಾಡಿದ್ದಾನೆ, ಆ ಲೇಔಟಲ್ಲಿ ನನ್ನ ಸೈಟ್ ಕೊಟ್ಟಿಲ್ಲ, ಸೈಟ್ ಕೊಟ್ಟಿದ್ದು ಕೂಡ ಈಗ ದುಡ್ಡು ಜಾಸ್ತಿ ಕೇಳ್ತಾನೆ, ಅಲ್ಲಿ ಮೂಲ ಸೌಕರ್ಯ ಇಲ್ಲ ಅಂತ ಹೇಳ್ತಕ್ಕಂಥ ವ್ಯವಸ್ಥೆನ ಪ್ರತಿನಿತ್ಯ ನಾನು ಮೈಸೂರು ನಗರದನ್ನಾಗಿದ್ದು ಸಮಸ್ಯೆ ಗೊತ್ತಿದೆ, ನನ್ನೆಲ್ಲ ಗೊತ್ತು. ಅದನ್ನು ಬಗೆಹರಿಸ್ತಕ್ಕಂಥ ಯಾಕೆ ಹಿಂಗಾಗಿದೆ ಅಂದರೆ ನೋಡಿ, ಮೈಸೂರು ನಗರದಲ್ಲಿ ನಗರ ಪಾಲಿಕೆ ಇದೆ, ಮೂಡ ಇದೆ, ಸ್ಥಳೀಯ ಸಂಸ್ಥೆಗಳಿದೆ. ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಮತ್ತು ನಗರ ಕಾರ್ಪೊರೇಷನ್ನು ಮತ್ತು ಮೂಡ, ಈ ಯಾವ ಅಧಿಕಾರಿಗಳು ಸಮನ್ವಯ ಇಲ್ಲತಕ್ಕಂಥ ಪರಿಸ್ಥಿತಿಯಿಂದ ಇವತ್ತು ಯಾವುದೇ ಒಬ್ಬ ಮನೆ ಓನರು ಖಾತೆ ಮಾಡಿಸ್ಕೋಬೇಕಾದ್ರೆ ಇಲ್ಲಿಂದ ಕಾರ್ಪೊರೇಷನ್ಗೆ ಹೋಗ್ತಾನೆ, ಕಾರ್ಪೊರೇಷನ್ ಪಂಚಾಯತಿಗೆ ಹೋಗ್ತಾನೆ, ಪಂಚಾಯತಿಯಿಂದ ಮೂಡ ಅಲಿತಕ್ಕಂಥ ಕೆಲಸ ಇದೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ಕೂತು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಅದು ಪ್ರಮುಖ ಮಾಡಬೇಕಾಗುತ್ತೆ. ಅದನ್ನು ಬೊಮ್ಮೇನಹಳ್ಳಿ ಲೇಔಟಲ್ಲಿ ಆಲೇ ಸೈಟ್ ಆಗಿ ಅಕ್ವೈರ್ ಆಗಿದೆ. ಮೂಡ ಲೇಔಟ್ ಪ್ಲ್ಯಾನ್ಗೆ ಆ ಮನೆ ಕಟ್ಟಲಿಕ್ಕೆ ಅದನ್ನು ತೀರ್ಮಾನ ಮಾಡಿ ಮೂಡ ಹಿಂದಿನ ಪ್ರಾಧಿಕಾರದ ತೀರ್ಮಾನ ಆಗಿದೆ. ಅದನ್ನು ಅನುಮೋದನೆ ಮಾಡಿ ನಾನು ಪ್ರಾರಂಭ ಮಾಡ್ತೀನಿ. ಬಲ್ಲಳ್ಳಿ ನಂದೇ ನನ್ನ ಪಕ್ಕದ ಗ್ರಾಮ. ಇವತ್ತು ಅದು 4,000 ಮನೆಗಳೇನು ಮಾಡಿದ್ರು, ಅದು ಈಗಾಗಲೇ ಮೂಡಾದ ಸರ್ಕಾರದಿಂದ ಅದನ್ನು ಸ್ವಾಧೀನ ತಗೊಂಡಿದ್ರು ಆಗಿದ್ರು ಕೂಡ ಅಲ್ಲಿ ರೈತರ ಹತ್ರ ಸರಿಯಾದ ಪ್ರಮಾಣದಲ್ಲಿ ಕೂತು ಚರ್ಚೆ ಮಾಡಿಲ್ಲ. ನಾನು ರೈತರ ಹತ್ರ, ಯಾಕೆಂದರೆ ಅದು ನಂದೇ ಗ್ರಾಮ, ರೈತರ ಹತ್ರ ಕೂತು ಮುಖ್ಯಮಂತ್ರಿ ಬಳಿ ಕರ್ಕೊಂಡೋಗಿ ಅವ್ರನ್ನ ಅದನ್ನು ಬಗೆಹರಿಸಿದ ಕೆಲಸನ ಮೊದಲನೇ ಆದ್ಯತೆಗೆ ನಾನು ಮಾಡ್ತಿದ್ದೀನಿ. ಇಲ್ಲ ಆಗಿಲ್ಲ, ಇನ್ನೂ ಮಾಡಬೇಕೀಗ. ಅದು 40-60-40 ಕೊಡಬೇಕಂತಿತ್ತು, ಈಗ 50-50 ರೇಷನ್ ಕೊಡಬೇಕು ಅಂದಾಗ ಅದು ಕೂತು ಚರ್ಚೆ ಮಾಡಿ ರೈತ ಸಂಘದವ್ರು ಕೂತಾರೆ ಮತ್ತು ರೈತ ಸಂಘದವ್ರು ಕೂತು ಅದು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಆಮೇಲೆ ಇನ್ನೂ ಕೂಡ ಮೈಸೂರು ನಗರ ಬೆಳೀತಕ್ಕಂಥ ವಾತಾವರಣ ಇದೆ. ಅತ್ಯಂತ ಇಡೀ ರಾಷ್ಟ್ರದಲ್ಲಿ ಮೈಸೂರು ನಗರದಲ್ಲಿ ವಾಸ ಯೋಗ್ಯವಾದ ಸ್ಥಳ ಅಂತ ಇದೆ. ಕೈಗಾರಿಕೆ ಆದ್ಯತೆ ವಲಯ ಇದೆ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕು. ಅವೆಲ್ಲ ನಿಟ್ಟಿನಲ್ಲಿ ವರ್ತುಲ ರಸ್ತೆಯನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ಮಂಜೂರಾಗಿದೆ, ಅನುಮೋದನೆ ಮಾಡಿ ಆಗಿದೆ. ಅದನ್ನು ಸರ್ಕಾರದ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು, ಮೇಲ್ಸೇತುವೆ ನಿರ್ಮಾಣ ಮಾಡ್ತಕ್ಕಂಥ, ದಟ್ಟವಾದ ಜನಸಂದಣಿ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆದ್ಯತೆ ಮೇಲೆ ಕೆಲಸ ಮಾಡ್ತೀವಿ ಸರ್.